ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಯುಧಿಷ್ಠಿರನಿಗೆ ಬಲವನ್ನು ಪ್ರಶಂಸಿಸಿ ಪಾಪ ಕಾರ್ಯಗಳಿಗೆ ಪರಿಹಾರೋಪಾಯಗಳನ್ನು ತಿಳಿಸಿದುದು ಎಂಬ 134ನೆಯ ಅಧ್ಯಾಯಕ್ಕೆ ಸ್ವಾಗತ. ಯುಧಿಷ್ಠಿರ, ಇದೇ ವಿಷಯದಲ್ಲಿ ಒಂದು ಹಳೆಯ ಇತಿಹಾಸವನ್ನು ನಿದರ್ಶಿಸುವರು. ಇದಕ್ಕೆ ನಿದರ್ಶನವಾಗಿ ಕಾಮಂದಕ ಮುನಿಯ ವಚನವನ್ನು ಪೂರ್ವಿಕರು ಹೇಳಿರುವರು. ಇದರ ಅರ್ಥವೇನೆಂದರೆ, ಪ್ರಾಜ್ಞನಾದ ಕ್ಷತ್ರಿಯನಿಗೆ ಧರ್ಮಾರ್ಥಗಳೆರಡು ಪ್ರತ್ಯಕ್ಷ ಧರ್ಮಗಳೇ. ಆದುದರಿಂದ ಯಾವ ಕಾರ್ಯವನ್ನು ಮಾಡುವಾಗಲೂ ಧರ್ಮ ಅಧರ್ಮ ವಿವೇಚನೆಯನ್ನು ಮಾಡಿ ಧರ್ಮ ವಿರೋಧವಿಲ್ಲದಂತೆ ಕೆಲಸ ಮಾಡಬೇಕು. ಧರ್ಮ ಅಧರ್ಮಗಳ ಫಲಗಳನ್ನು ಕುರಿತ ಉಪದೇಶಗಳೆಲ್ಲ ಪರೋಕ್ಷಗಳಲ್ಲದೆ ಯಾರಿಗೂ ಪ್ರತ್ಯಕ್ಷವಲ್ಲ. ಧರ್ಮ ಅಧರ್ಮಗಳ ಫಲಗಳನ್ನು ಯಾವನು ಯಾವ ಕಾಲದಲ್ಲಿಯೂ ವೃಕ್ಷದೊಳಗಣ ಫಲಗಳನ್ನು ಹೇಗೋ ಹಾಗೆ ಇದಿರಿಗೆ ನೋಡಿ ತಿಳಿಯಲಾರನು. ಆದುದರಿಂದ ಯಾವನೇ ಆದರೂ, ಅಂದರೆ ವಿದ್ಯೆ, ಕುಲ, ಮಿತ್ರರು, ಬುದ್ಧಿ, ಧೈರ್ಯ, ಅರ್ಥ, ತಪಸ್ಸು, ಸಂಗಡಿಗರು, ಪೌರುಷ, ದೈವವೆಂಬಿ 10 ಬಗೆಯ ಬಲವನ್ನು ಸಾಧಿಸಲು ಯತ್ನಿಸಬೇಕು. ಬಲವಂತನಿಗೆ ಎಲ್ಲವೂ ಸ್ವಾಧೀನವೇ. ಬಲಾಢ್ಯನೇ ಐಶ್ವರ್ಯವನ್ನು, ಸೇನಾ ಬಲವನ್ನು, ಅಮಾತ್ಯರನ್ನು ಸುಲಭವಾಗಿ ಪಡೆಯಬಲ್ಲನು. ಹಣವಿಲ್ಲದವನು ಅಧಃಪತಿತನು. ಬಲಿಷ್ಠನಿಗೆ ಅಲ್ಪವಾದುದೆಲ್ಲ ಎಂಜಲಿಗೆ ಸಮಾನವು. ಹಲವು ಅಕಾರ್ಯಗಳನ್ನು ಮಾಡಿದರೂ ಅವನಲ್ಲಿ ಭಯದಿಂದ ಯಾರು ಏನನ್ನು ಮಾಡಲಾರರು. ಸತ್ಯವನ್ನು ಮೀರದ ಧರ್ಮ, ಬಲ ಎಂಬ ಈ ಎರಡು ಮನುಷ್ಯನನ್ನು ಮಹಾಭಯದಿಂದ ರಕ್ಷಿಸಬಲ್ಲವು. ಇವೆರಡರಲ್ಲಿ ಧರ್ಮಕ್ಕಿಂತಲೂ ಬಲವೇ ಮೇಲೆಂದು ನನ್ನ ಅಭಿಪ್ರಾಯವು. ಧರ್ಮವು ಬಲದಿಂದ ಸಾಧಿಸಲ್ಪಡುವುದು. ಜಂಗಮ ಪ್ರಾಣಿಗಳಿಗೆ ಭೂಮಿಯು ಹೇಗೋ ಹಾಗೆ ಧರ್ಮಕ್ಕೆ ಬಲವೇ ಆಧಾರವು. ಹೊಗೆಯು ಗಾಳಿಯ ಅಧೀನವಾಗಿರುವಂತೆ ಧರ್ಮವು ಬಲಕ್ಕೆ ಒಳಪಟ್ಟಿರುವುದು. ಲತೆಯು ಯಾವಾಗಲೂ ಧರ್ಮವನ್ನು ಹಿಡಿದು ಮೇಲೇರುವಂತೆ ಧರ್ಮವು ಬಲವನ್ನು ಆಶ್ರಯಿಸಿ ಮೇಲೇರುವುದು. ಸುಖವೆಂಬುದು ಭೋಗಿಗಳ ವಶವಾಗಿರುವಂತೆ ಧರ್ಮವು ಬಲಶಾಲಿಗಳ ಕೈಯಲ್ಲಿ ಇರುವುದು. ಬಲಶಾಲಿಗಳಿಗೆ ಅಸಾಧ್ಯವಾದುದು ಯಾವುದೊಂದು ಇಲ್ಲ. ಬಲಾಢ್ಯನು ಎಲ್ಲವನ್ನೂ ಜಯಿಸಿದವನೇ. ಬಲಹೀನನು ದುರಾಚಾರ ದೋಷದಿಂದ ತಪ್ಪಿಸಿಕೊಳ್ಳಲಾರನು. ಅವನನ್ನು ಕಂಡರೆ ತೋಳವನ್ನು ಕಂಡಂತೆ ಎಲ್ಲರೂ ಭಯದಿಂದ ನಡುಗುವರು. ಹಣವನ್ನು ಕಳೆದುಕೊಂಡವರು ಅವಮಾನಕ್ಕೂ ಕಷ್ಟಗಳಿಗೂ ಒಳಗಾಗುವರು. ಅವಮಾನಿತನ ಜೀವನವು ಮರಣಕ್ಕೆ ಸಮಾನವು. ದುರ್ಮಾರ್ಗಿಯು ಬಂಧುಗಳಿಂದಲೂ ನಿರಾಕೃತನಾಗಿ ಎಲ್ಲ ಜನರ ವಾಗ್ಬಾಣಗಳಿಂದ ನೊಂದು ಪರಿತಪಿಸುವನು. ಅಧರ್ಮ ಪ್ರವರ್ತಕರು ತಮ್ಮ ಪಾಪವನ್ನು ಕಳೆದುಕೊಳ್ಳುವ ಮಾರ್ಗವೇನೆಂಬುದನ್ನು ಆಚಾರ್ಯರು ಹೀಗೆಂದು ಹೇಳಿರುವರು. ಅಂತಹವರು ವೇದ ವಿದ್ಯೆಯನ್ನು ಆದರದಿಂದ ಕಲಿಯಬೇಕು. ಬ್ರಾಹ್ಮಣರನ್ನು ಉಪಾಸಿಸಬೇಕು. ಸಜ್ಜನರನ್ನು ಒಳ್ಳೆಯ ಮಾತುಗಳಿಂದಲೂ ನಡತೆಗಳಿಂದಲೂ ಸಂತೋಷಗೊಳಿಸಿ ಅವರ ಅನುಗ್ರಹವನ್ನು ಪಡೆಯಬೇಕು. ಉದಾರ ಮನಸ್ಸುಳ್ಳವರಾಗಿರಬೇಕು. ಉತ್ತಮ ಕುಲದಲ್ಲಿ ವಿವಾಹ ಮಾಡಿಕೊಳ್ಳಬೇಕು. ತನ್ನ ದೋಷಗಳನ್ನು ತಾನೇ ಹೇಳಿಕೊಳ್ಳುತ್ತಾ ಇತರರ ಗುಣಗಳನ್ನು ಹೊಗಳುತ್ತಿರಬೇಕು. ಸ್ನಾನಾಚಮನಾದಿ ಕಾರ್ಯಗಳಲ್ಲಿ ನಿರತನಾಗಬೇಕು. ಹೆಚ್ಚಾಗಿ ಮಾತನಾಡಬಾರದು. ಬ್ರಾಹ್ಮಣರನ್ನು ಕ್ಷತ್ರಿಯರನ್ನು ಸಾಹಸ ಕಾರ್ಯಗಳಿಂದ ಸೇವೆ ಮಾಡಬೇಕು. ಲೋಕದಲ್ಲಿ ಎಲ್ಲರೂ ತನ್ನನ್ನು ನಾನಾ ವಿಧವಾಗಿ ಅವಹೇಳನ ಮಾಡಿದರೂ ಅದನ್ನು ಲಕ್ಷ್ಯ ಮಾಡದೆ ಮೇಲೆ ಹೇಳಿದಂತೆ ಆಚಾರಶೀಲನಾಗಿದ್ದ ಪಕ್ಷದಲ್ಲಿ ಪಾಪ ವಿಮುಕ್ತನಾಗಿ ಕೊನೆಗೆ ಜನರಲ್ಲಿ ಗಣ್ಯತೆಗೆ ಬರುವನು. ಆಮೇಲೆ ಸುಖವಾಗಿ ಹಣವನ್ನು ಸಂಪಾದಿಸಿ ಅನುಭವಿಸಬಹುದು. ಒಳ್ಳೆಯ ನಡತೆಯಿಂದ ತನ್ನನ್ನು ರಕ್ಷಿಸಿಕೊಳ್ಳಬಹುದು. ಲೋಕದಲ್ಲಿ ಗೌರವವನ್ನು, ಇಹ ಪರಗಳೆರಡರಲ್ಲಿಯೂ ಒಳ್ಳೆಯ ಫಲವನ್ನು ಪಡೆಯಬಹುದು. ಇದು 134ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥ್ಯೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.